ನಮಸ್ಕಾರ, ನೇರ ಮಾತು ಕಣ್ಣಲ್ಲಿ ಕಣ್ಣಿಟ್ಟು ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದೇವಿತ್. ಎಲೆಕ್ಷನ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ಇವತ್ತಿನ ಎಲೆಕ್ಷನ್ ಎಕ್ಸ್ಪ್ರೆಸ್ನಲ್ಲಿ ಬೆಂಗಳೂರಿನಲ್ಲಿ ನೀರಿಗೂ ಕೂಡ ಹಾಹಾಕಾರ. ನಾಗರಬಾವಿಯಲ್ಲಿ ಒಂದು ರೀತಿಯಲ್ಲಿ ಸಮಸ್ಯೆಗಳ ಸರಮಾಲೆ, ಅದರಲ್ಲಿ ಪ್ರಮುಖವಾಗಿ ನೀರಿನ ಸಮಸ್ಯೆ. ಒಟ್ಟಲ್ಲಿ ಈ ನೀರಿನ ಸಮಸ್ಯೆಗೆ ಎಲ್ಲೂ ಕೂಡ ಪರಿಹಾರ ಸಿಗ್ತಾ ಇಲ್ಲ. ಆ ರೀತಿಯಾದಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ. ಒಂದು ಕಡೆ ಬೇರೆ ಗೃಹ ಬಳಕೆಗೆ ಬಿಡಿ, ಕುಡಿಯೋದಕ್ಕೂ ಕೂಡ ನೀರಿಲ್ಲ. ಟ್ಯಾಂಕರ್ಗಳನ್ನ ಹಿಡ್ಕೊಂಡು ಕಿತ್ತಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸಾಕಷ್ಟು ಜನರು ಸೇರಿದ್ದಾರೆ. ಈ ಒಂದು ಏರಿಯಾಗೆ ಟ್ಯಾಂಕರ್ ಬಂದಿದೆ. ಟ್ಯಾಂಕರ್ನಲ್ಲಿ ನೀರು ತುಂಬಿಸೋದಕ್ಕೆ ಕಿತ್ತಾಟ. ಇಲ್ಲಿ ಯಾವ ರೀತಿ ಕಿತ್ತಾಟ ಆಗ್ತಿದೆ ಅಂತಂದರೆ ನೋಡಿ, ಎಲ್ಲವೂ ಕೂಡ ಸರಿ ಇದ್ದಿದ್ರೆ ನಮ್ಮ ಬೀದಿಗೆ ನೀರು ಬರ್ತಿಲ್ಲ, ನಿಮ್ಮ ಬೀದಿಗೆ ನೀರು ಬರ್ತಾ ಇದೆ ಅಂತ ಅವರು ಕೂಡ ಜಗಳ ಆಡ್ತಿರ್ಲಿಲ್ಲ. ಒಂದು ರೀತಿಯಲ್ಲಿ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯತನ, ಸರ್ಕಾರದ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳದೆ ಅವರವರಲ್ಲೇ ಬೀದಿ ನಡುವೆ ಜಗಳವನ್ನು ತಂದಾಕುವಂಥ ಕೆಲಸ ಇಲ್ಲಿ ಆಗಿರುವಂಥದ್ದು. ಸೊ ಎಲ್ಲ ಬೀದಿಗೂ ಕೂಡ ನೀರು ಬಂದಿದ್ರೆ ಇವತ್ತು ಈ ರೀತಿಯಾದಂಥ ಪರಿಸ್ಥಿತಿ ಬರ್ತಿತ್ತ ನೋಡಿ. ಬಿಂದಿಗೆಯನ್ನು ಹಿಡ್ಕೊಂಡು ನೀರಿಗೋಸ್ಕರ ಪರದಾಡ್ತಿದ್ದಾರೆ ಸಾಕಷ್ಟು ಜನರು. ನಾಗರಬಾವಿ ಏರಿಯಾದಲ್ಲಿದ್ದೀವಿ ನಾವು. ಬರೀ ಕೇವಲ ಇಷ್ಟು ಜನ ಮಾತ್ರ ಅಲ್ಲ, ಇನ್ನೂ ಕೂಡ ಸಾಕಷ್ಟು ಜನರಿಗೆ ನೀರಿಲ್ಲ. ಅಯ್ಯೋ ನಮ್ಮ ಬೀದಿಗೆ ಬರ್ತಿಲ್ಲಪ್ಪ, ನಾವ್ಯಾಕೆ ಬರೋಣ ಅಂತಂತಾರೆ. ನಮ್ಮ ಬೀದಿಗೆ ಬರ್ತಿಲ್ಲ, ನಾವ್ಯಾಕೆ ಮಾತಾಡೋಕೆ ಬರೋಣ ಅಂತ. ಆ ರೀತಿ ಏನೂ ಅಲ್ಲ. ಎಲ್ಲರ ಬೀದಿಗೂ ಕೂಡ ನೀರು ಬರಬೇಕು, ಎಲ್ಲರ ಪೈಪ್ನಲ್ಲೂ ಕೂಡ ನೀರು ಬರಬೇಕು, ಕಾವೇರಿ ನೀರು ಕೂಡ ಬರಬೇಕು. ಎಲ್ಲವೂ ಕೂಡ ಬರ್ಸೋದಕ್ಕೆ ರಿಪಬ್ಲಿಕ್ ಕನ್ನಡ ಇವತ್ತು ಸ್ಪಾಟ್ಗೆ ಬಂದಿದೆ. ಭಾಳ ಪ್ರಮುಖವಾಗಿ ನನಗೆ ಇಲ್ಲಿರುವಂಥವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ಸರ್ ಹೇಳಿ, ಈಗ ನೀರಿನ ಸಮಸ್ಯೆ ತಾಂಡವ ಆಡ್ತಾ ಇದೆ, ನೋಡ್ತಾ ಇದ್ದೀರಾ ಬಿಂದಿಗೆ ಹಿಡ್ಕೊಂಡು ಮಾಡ್ತಾ ಇದ್ದೀವಿ. ನಾವು ಇದ್ರ ಬಗ್ಗೆನಲ್ಲಿ ವಾರಗಟ್ಟಲೆ ತಿಂಗಳಗಟ್ಟಲೆ ನೀರಿಲ್ಲದೆ ರೋಡಲ್ಲಿ ಹೋರಾಟ ಮಾಡಿ ಸಾಕಾಗಿ ಹೆಂಗಸ್ರ ಕೈನಲ್ಲಿ ಬಯಸ್ಕೋಬೇಕು. ಇವತ್ತು ನಾವು ಮನೆಯಲ್ಲಿ ಹೆಂಗಸ್ರುಗಳ ಕೈ ನೀವ್ಯಾಕೆ ಬಯಸ್ಕೊತೀರಾ? ನೀರಿಲ್ಲ, ನೀವೇನ್ ಮಾಡ್ತಾ ಇದ್ದೀರಿ? ಯಾಕೆ ನೀರು ಬಿಡಿಸ್ತಾ ಇಲ್ಲ? ಯಾಕೆ ನೀರು ತರಿಸ್ತಾ ಇಲ್ಲ? ಹೇಳಿ. ನೀರು ತರಿಸ್ತಾ ಇಲ್ಲ. ನೀರು ಫಸ್ಟ್ ನಮಗೆ ನೀರು ಬೇಕು. ನೀವು ಬತ್ತು ನಿಮ್ಮ ಮನೆ ಬಾಗಿಲ ಬಿಂದಿಗೆ ಹಿಡ್ಕೊಂಡು ನಿಂತ್ಕೋತೀವಿ ಅಂತ ಹೋಗಿಲ್ವಾ ನೀವು ಹೋಗಿಲ್ವಾ? ನೀವು ಮಾತಾಡೋ ಕೇಳಿಲ್ವಾ ನೀವು ಯಾರ ಹತ್ರ? ಎಲ್ಲರ ಹತ್ರ ಕೇಳಿದೀವಿ. ನಾವೇ ಇವೆ ಟ್ರಕ್ಕಲ್ಲಿ ತಂದು ಹೊಸ ಬಿಡಿಸ್ತಾ ಇದ್ದೀವಿ ಆದಷ್ಟು ನಮ್ಮ ಕೈಲಿ. ಯಾಕೆ ನೀವು ಸಪ್ಲೈ ಮಾಡಕ್ ಆಗ್ತಾ ಇಲ್ಲ? ಇಲ್ಲಿರ್ತಕ್ಕಂಥ ಜನಸಂಖ್ಯೆ ಎಷ್ಟಿದೆ? ಗಾಡಿ ಎಷ್ಟು ಕೊಟ್ಟಿದ್ದಾರೆ? ಎಷ್ಟು ಜನಸಂಖ್ಯೆ ಇರ್ಬೋದು ಇಲ್ಲಿ? ನಮ್ಮಲ್ಲಿ ಸಾಕಷ್ಟು ಜನ ಇದೆ. ಅದು ನಮ್ಮ ಮಿನಿಮಮ್ ಒಂದು 8,000 ಜನ ಇದ್ದಾರೆ. ಆದರೆ ಒಂದು ಟ್ರಕ್ಕಲ್ಲಿ ಎಷ್ಟು ಸಪ್ಲೈ ಮಾಡೋದು? BBMP ಅವರು ಅಲ್ಲಿ ಕೆಟ್ಟೋಯ್ತು, ಇಲ್ಲಿ ಕೆಟ್ಟೋಯ್ತು, ಇಲ್ಲಿ ಕೆಟ್ಟೋಯ್ತು. ಕಾವೇರಿ ವಾಟರ್ ಬಿಡ್ತಾ ಇಲ್ಲ ಜನಗಳಿಗೆ. ಒಂದು ಟ್ರಕ್ಕಲ್ಲಿ ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ. BBMP ವಾಟರ್ ಬಿಟ್ಟು ಈ ಟ್ರಕ್ಕಲ್ಲೂ ಆದಷ್ಟು ಸಪ್ಲೈ ಮಾಡಿದ್ರೆ ನಮ್ಮ ಜನಗಳಿಗೆ ಸ್ವಲ್ಪ ನೀರು ಒದಗಿಸ್ಬೋದು. ದಯವಿಟ್ಟು ನಮಗೆ ಮೊದಲನೇ ಬೇಕಾಗಿರೋದು ನೀರು. ಅನ್ನ ಇಲ್ಲಾರು ಇರ್ಬೋದು, ನೀರಿಲ್ಲಾರು ಇರೋಕ್ಕಾಗಲ್ಲ. ಹೌದು, ಮೂಲಭೂತ ಹಕ್ಕುಗಳಲ್ಲಿ ನೀರು ಕೂಡ ಒಂದು. ಅಲ್ಲ, ನಮಗೆ ಈ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಬಗೆಹರಿಸೋದೇ ಒಳ್ಳೆ ದೊಡ್ಡ ವಿಚಾರ ಆಗೋಯ್ತು. ಒಂದು ರೀತಿಯಲ್ಲಿ ದೊಡ್ಡ ಸವಾಲು ಆಗೋಯ್ತು. ನೀರು ಬೇರೆ ಏನೂ ಅಲ್ಲ, ಪೆಟ್ರೋಲಾ, ಎಣ್ಣೆನ, ಡೀಸೆಲ್ಲ ನಾವು ಕೇಳ್ತಿರೋದು ನೀರು ರೀ. ಹೇಳಿ ಅಮ್ಮ, ಹೇಳಿ. ಇಲ್ಲ, ನೀರು ಬೇಕು ನಮ್ಗೆ. ನೀರಿಲ್ಲ ಅಂದ್ರೆ ಏನ್ ಮಾಡಕ್ಕಾಯ್ತದೆ ಹೇಳ್ರಿ? ಮಾಡೋಣ, ಉಣ್ಮೆ ಮಾಡೋಣ, ಏನ್ ಮಾಡಕ್ಕಾಗಲ್ಲ. ನಾಳೆ ಶಿವರಾತ್ರಿ. ಏನ್ ಮಾಡೋಣ? ಸ್ನಾನ ಮಾಡೋದ್ ಬೇಡ, ಮೈ ತಕೊಳ್ಳೋದ್ ಬೇಡವಾ? ಏನು ಮಾಡೋದ್ ಬೇಡವಾ? ನಾವು ನೀರೇ ಬರ್ತಾ ಇಲ್ಲ ನಮ್ಗೆ. ಟ್ಯಾಂಕರ್ ಕಾವೇರಿ ನೀರು ಬರ್ತಾ ಇಲ್ಲ, ಬಿಡಿಸ್ತಾವ್ರೆ ನಮ್ಗೆ. ಇದು ಇಲ್ಲ, ಏನ್ ಮಾಡೋಣ? ಸರಿ, ಈಗ ಯಾಕೆ ಸಮಸ್ಯೆ ಇರ್ಬೋದು? ಅದೇನ್ ಸಮಸ್ಯೆ ನಮಗ್ ಗೊತ್ತಿಲ್ಲ. ಅದು ಒಟ್ಟಲ್ಲಿ ನೀರ್ ಬೇಕು ನಮಗೆ. ಅಧಿಕಾರಿಗಳು ಬಗೆಹರಿಸ್ಬೇಕಿದ್ರನ್ನ ಪ್ರಾಬ್ಲಮ್ ಕೇಳಕ್ ಹೋದ್ರೆ ರೀಸನ್ ಅವ್ರಿಗೆ ಅಧಿಕಾರಿಗಳು ಬಂದು ಯಾವ್ದು ನಮ್ಮನ್ನು ಕೇಳಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದಕ್ಕೆ ಏನು ಸಮಸ್ಯೆ ಇದೆ ಬಗೆಹರಿಸಬೇಕು. ನಮಗೆ ಫಸ್ಟ್ ಈ ಕೆಲಸ ಬಗೆಹರಿಬೇಕು. ಜನಗಳಿಗೆ ಕುಡಿಯಕ್ಕೆ ನೀರು ಸಿಗಬೇಕು. ಬರ್ತಾರೆ, ಓಟ್ ಕೇಳುವಾಗ ಮಾತ್ರ ಬರ್ತಾರೆ. ನೀರು ಇದು ಕಷ್ಟನೋ ಸುಖನೋ ಅನ್ನಲ್ಲ. ಓಟ್ ಕೇಳುವಾಗ ಮಾತ್ರ ಓಟ್ ಬರ್ತಾರೆ. ಆಗ ನಿಂಗೆ ಕಾಲು ಹಿಡ್ಕತೀನಿ, ಕೈ ಹಿಡ್ಕತೀನಿ, ನಿಮ್ದು ಅಮ್ಮಯ್ಯ ಅಂತಾರೆ. ಈಗ ಯಾರು ಈಚೆ ಕಡೆಗೆ ಬರಲ್ಲ. ಸರಿನೇ, ನಮಗ್ ನೀರ್ ಮೇನ್ ಬೇಕು, ನೀರ್ ಬೇಕು. ಇವಾಗ ಒಂದು ಟ್ಯಾಂಕರ್ 1,500 ರೂಪಾಯಿ ಟ್ಯಾಂಕರ್ ಓಡಿಸಿದೀವಿ. ಅದು ಎಷ್ಟು ದಿನ ಬರುತ್ತೆ? ನೀರು ಮಕ್ಕಳು ಮರಿಯಲ್ಲ. ನೀರು ಕುಡಿಯೋದು ಬೇಡವಾ? ಹಬ್ಬ ಮಾಡೋದು ಬೇಡವಾ? ಏನು ಬೇಡವಾ? ಅದಕ್ಕಾದ್ರೆ ಯಾರು ಈಚೆ ಕಡೆಗೆ ಬರಕಲ್ಲ. TMC ನೀರು ಬರ್ತಾ ಇಲ್ಲ, ಕಾವೇರಿ ನೀರು ಬರ್ತಾ ಇಲ್ಲ. ನಾವ್ ಯಾವ ತರ ನೀರಲ್ಲಿ ಮೇಂಟೈನ್ ಮಾಡ್ಬೇಕು ಹೇಳ್ರಪ್ಪ ಯುವಕರೇ, ಮಾತಾಡಿ. ಕೆಲಸ ಎಲ್ಲ ಬಿಟ್ಬಿಟ್ಟು ನೀರು ಹಿಡಿಯಕ್ಕೆ ಬಂದಿದ್ದೀವಿ. ಮಕ್ಕಳೆಲ್ಲ ಇದ್ದಾರೆ. 4 ದಿನ ಆಯಿತು ನಾನು ಕೆಲಸಕ್ಕೆ ಹೋಗಿ IT ಕೆಲಸ ಬಿಟ್ಬಿಟ್ಟು ಬಂದಿದ್ದೀವಿ. ಹಿಂಗಿದ್ರೆ ನಾವು ಏನು ಮಾಡೋದು? ನಾಳೆ ಹಬ್ಬ ಮಾಡಬೇಕು, ಏನು ಮಾಡೋದು? ನೀರು ಹಿಡಿಯಕ್ಕೆ ಬಂದಿದ್ದೀವಿ. ನುಕ್ಕಾಟದಲ್ಲಿ ನಾವು ಸಿಗೋದು 4 ಬಿನ್ಗೆ ನೀರು ಎಲ್ಲಾರ್ಗೂ ಬೇಕು. ಏನ್ ಮಾಡೋಣ? ನಾವು 4 ಬಿನ್ಗೆ ನೀರು ತಗೊಂಡು ಏನ್ ಮಾಡಕ್ಕಾಗುತ್ತೆ? ಅಲ್ಲ ಸರ್, ಈ ಕಾವೇರಿ ನೀರು ಇಲ್ಲ, CMC ನೀರು ಇಲ್ಲ. ನಾವೇನ್ರಿಂದ ಕುಡಿಯೋಣ? 2 ಬಿನ್ಗೆ ಇಟ್ಕೊಳ್ರಿ, ಮನೆಗೆ 2 ಬಿನ್ಗೆ ಇಟ್ಕೊಳ್ರಿ ಅಂತಾರೆ. 2 ಬಿನ್ಗೆ ನೀರು ಸಾಕ? ಟ್ಯಾಂಕರ್ ಫೋನ್ ಮಾಡ್ರೆ 4,000 ಕೊಡ್ತೀಯ, 5,000 ಕೊಡ್ತೀಯ ಅಂತಾರೆ. ಹೆಂಗ್ ನಾವು? ಟ್ಯಾಂಕರು ಬರಲ್ಲ, ಅವ್ರು ಬಂದ್ರೆ ಜಗಳ ಮಾಡ್ತಾರೆ. ಹೆಂಗ್ ಬರ್ತೀರಾ ನೀರು? ನಾವು ಕೊಟ್ಟಿದೀವಿ ನೀರ್ನ. ಯಾರು ಬಂದಿದ್ರು?
ಅವರು ಟ್ಯಾಂಕರ್ಗೆ ಬೈತಾರೆ ಬಿಡಬೇಡಿ ನೀವು ಅಂತ ಕತ್ತಿ ಬಿಡ್ತಾರೆ ಟ್ಯಾಂಕರ್ ಅವರು. ಈಗ ನಿಮ್ಮ ಜನಪ್ರತಿನಿಧಿಗಳು ನಾಯಕರು ಏನ್ ಮಾಡ್ತಾವ್ರೆ? ನಾಯಕರು ಬಂದಿಲ್ಲ, ಯಾವ ಜನಪ್ರತಿನಿಧಿಗಳು ಬಂದಿಲ್ಲ. ಯಾರು ಇಲ್ಲಿ ಬಂದಿಲ್ಲ, ನೋಡಕ್ ಮಾತಾಡಕ್ ಯಾರು ಬಂದಿಲ್ಲ. ನೀರು ಅಂತ ಮುನ್ರತ್ನ ಗಾಡಿ ಬಂದ್ರೆ ಇಲ್ಲಿ ಏನೋ ಒಂದು 5 ನಿಮಿಷ ನಿಂತಾರೆ ಮುನ್ರತ್ನ ಗಾಡಿ ಇದ್ದಂತೆ ಯಾವ ಗಾಡಿನೂ ಸರಿಯಾಗಿ ನಿಲ್ಸಲ್ಲ. ಒಂದು ಎಲ್ಲಿಗೆ ಓಡ್ತವೆ? ಎರಡು ಬಿನ್ಗೆ ನೀರು ಬಿಡಲ್ಲ, ಎರಡು ಬಿನ್ಗೆ ನೀರು ಬಿಡಲ್ಲ. 2 ಬಿನ್ಗೆ ನೀರು ಇಟ್ಕೊಂಡು ಏನ್ ಮಾಡೋಣಪ್ಪ ನಾವು? ಇಲ್ಲಿ 2 ಬಿನ್ಗೆ ಬಿಟ್ರೆ ಅಲ್ಲಿ ಮುಂದಕ್ಕೆ 2 ಬಿನ್ಗೆ ಬಿಡ್ತಾರೆ. ಎಲ್ಲಿ ಅವು 2 ಬಿನ್ಗೆ ನೀರಲ್ಲಿ ಏನ್ ಮಾಡ್ಬೇಕಾಗ್ತದೆ? ಎಷ್ಟು ಜನಕ್ಕೆ ಅಂತ ಅವರು ವ್ಯವಸ್ಥೆ ಮಾಡ್ತಾರೆ. ಇರೋರು 4 ಬಿನ್ಗೆ ತಗೊಳಕಾಗತ್ತಾ? ಇಲ್ಲ, ಎಲ್ಲಾರು ರೂಢಿ ಆಗ್ಬಿಟ್ಟಿದೀವಿ. ಭರವಸೆ ಮಾಡ್ತಾರೆ, ನಾವು ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ. ಇವಾಗ ಎಲ್ಲರಿಗೂ ನೀರಿಲ್ಲ ಅಲ್ಲ, ನೀರ್ ಭರವಸೆ ಮಾಡ್ಕೊಡ್ತೀವಿ ಅಂತ ಒಬ್ರಾರು ಬರ್ಲಿಲ್ಲ ತಾನೇ. ಏನ್ ಭರವಸೆ? ಸರಿ, ಈಗ ಇನ್ನೊಂದು ಕೇಳ್ತೀನಿ. ಇಲ್ಲೆಲ್ಲರೂ ಹೇಳ್ತಾ ಇದ್ರು ನಮ್ ಬೀದಿಗೆ ಬರಲ್ಲ, ನಾವ್ಯಾಕೆ ಬರೋಣ, ನಿಮ್ ಬೀದಿಗೆ ಬರಲ್ಲ. ಈ ಬೀದಿ ಜಗಳ ಏನಿದು? ಬೀದಿ ಜಗಳ ಏನಿಲ್ಲ, ಅಲ್ಲೆಲ್ಲ ನಿಲ್ಸಿ ಅಂತ, ಅಲ್ಲೆಲ್ಲ ನಿಲ್ಸಿ ಹಿಡ್ಕೊತಾರೆ ಅಂತ. ಒಂದೇ ತಕ್ಕ ಇಲ್ಲಿ ಬರಕ್ಕಾಗಲ್ಲ, ಆ ರೋಡವ್ರು ಈ ರೋಡವರೆಲ್ಲ ಬರಕ್ಕಾಗಲ್ಲ. ಅಲ್ಲೆಲ್ಲ ನಿಲ್ಸಿ. ಒಟ್ಟು ಎಷ್ಟು ಗಾಡಿ ಬರ್ತವೆ ಒಟ್ಟಲ್ಲಿ ಇದು ಒಂದೇ ಗಾಡಿ ಬಂದ್ರು, ಇದೊಂದೇ ಗಾಡಿ ಎಲ್ಲ ಕಡೆ ಓಡಾಡ್ತಿದ್ದ. ಆ ಕಡೆ 1-2 ಗಾಡಿ ಬರ್ತವೆ. ಟೈಮ್ ತಗೊಳುತ್ತೆ, 2 ಅವರ್ 3 ಅವರ್ ನಮಗೂ ಆಗುತ್ತೆ ಅಂತ ಹೇಳ್ತಾರೆ. ಹಿಂದಿಂದನೇ ಬರಕ್ಕಾಗಲ್ಲ, ಅವರು ಅಲ್ಲಿ ಹೋಗಿ ಲೋಡ್ ಮಾಡ್ಕೊಂಡು ಬರ್ಬೇಕಲ್ವಾ ನೀರು. ಇವ್ರಿಗೆ ಒಂದು 2-3 ಗಾಡಿ ಸಪ್ಲೈ ಮಾಡಿದ್ರೆ ಇವ್ರು ಬಿಡ್ತಾರೆ. ಅವರು ಹೇಳಿಯಮ್ಮ, ನೀವೇನು ಹೇಳ್ತೀರಾ? ಈಗ ನೀವೇನು ಹೇಳ್ತೀರಾ? ಹಬ್ಬ ಮಾಡಬೇಕು, ಏನ್ ಮಾಡ್ತಾರೆ ಅವರು? ಸಪ್ಲೈ ಮಾಡದ್ದ ಅವ್ರು ಏನು ಮಾಡಕ್ಕಾಗಲ್ಲ. ಈಗ ನೀವು ಒಂದ್ಸಲ ಮನವಿ ಕೊಡುವಂತ ಕೆಲಸ ಮಾಡಿಲ್ವಾ? ಇಲ್ಲ ಸರ್, ಎಲ್ಲ ಪೇಪರ್ ಬರ್ದಿ ತಗೊಂಡೋಗಿ ಕೊಟ್ಟಿದೀವಿ ನಾವು. ಯಾರಿಗೆ ಕೊಟ್ಟಿದ್ದೀರಾ? ಈ ಹನುಮಂತರಾಯಪ್ಪರ್ಗೆ ಇದು ಕಾವೇರಿ ನೀರು ಬಿಡತಾವು ತಗೊಂಡೋಗಿ ಕೊಟ್ಟಿದೀವಿ. ಪೇಪರ್ ಎಲ್ಲ ಬರ್ದಿ ಅಧಿಕಾರಿಗಳ ಹತ್ರ ಹೋಗಿದ್ರಾ? ಅಧಿಕಾರಿಗಳ ಹತ್ರನೂ ಹೋಗಿದೀವಿ. ಯಾರು ಬಂದಿದ್ರು ಮೇಡಮ್? ಪೇಪರ್ ಇಲ್ಲಿಗೆ ಬಂದಿದ್ದು ನಾವೆಲ್ಲ ಎಲ್ಲ ಈ ಏರಿಯಾದವರೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರು, ದಯವಿಟ್ಟು ನೀರು ಬಿಡ್ರಿ ಅಂತ ಕೇಳ್ಕೊಂಡ್ರು. ಎಲ್ಲೋ 2 ಟ್ಯಾಂಕರ್ ಬಿಡ್ತೀರಾ, ಇಲ್ಲಿ ತಿನ್ನಕ್ಕೂ ಊಟ ತಿನ್ನಕ್ಕೂ ನೀರು ಬೇಕು, ತಿಂದಿದ್ದು ಕರ್ಗಿಸಕ್ಕೂ ನೀರು ಬೇಕು. ಎಲ್ಲಿಗೆ ಹೋಗ್ಬೇಕು ಸರ್? ತೋಟಗಳಿದಾವೆ ಇಲ್ಲಿ ಹೊರಗಡೆಗೆ ಹೋಗಕ್ಕೆ. ಹೆಣ್ಮಕ್ಳು ಏನು ಮಾಡಬೇಕು? ಇಲ್ಲೆಲ್ಲ ಬಿನ್ಗೆ ಹಿಡ್ಕೊಂಡು ಆ ಬೀದಿಲಿ ಬಿಡ್ತೀಯ ಅಂತ ಪಾಪ ಚಿಕ್ಕಣ್ಣಂದು ಏನು ತಪ್ಪೈತೆ? ಆ ಯಪ್ಪ ಏನೋ ಮುಖಂಡ ಓಡಾಡ್ಕೊಂಡು ನೀರು ಬಿಡ್ತಾವ್ರೆ, ನೀನು ಅಲ್ಲಿ ನಿಲ್ಲಿಸ್ತಿ ಕಣಯ್ಯ ಅಂತಾರೆ, ಅಲ್ಲಿ ನಿಲ್ಲಿಸ್ತಿ ಕಣಯ್ಯ ಅಂತ. ಎಲ್ಲರಿಗೂ ಬೇಜಾರು ಆಗೇ ಆಗುತ್ತೆ. ನಮ್ಮನೆ ಹತ್ರ ನಿಲ್ಲಿಸ್ಬೇಕಾಯ್ತು ಅನ್ನೋದು ಅಭಿಪ್ರಾಯ ಎಲ್ಲ ಹೆಂಗಸು. ಬೀದಿ ನಡುವೆ ಜಗಳ ತಂದಿಡ್ತಾವ್ರೇನು? ಸರ್, ಜಗಳ ತಂದಿರುತ್ತೆ. ಕಾರಣ ಏನಾಗಿದೆ ಅಂದರೆ, ಬರೋದು 1 ಟ್ಯಾಂಕರು, ಅಲ್ಲಿ 4 ಬಿಂದಿಗೆ ಹಿಡೀರಿ, 4 ಬಿಂದಿಗೆ ಹಿಡಿದ್ರೆ ಅವ್ರಿಗೆ ಸಾಕಾಗಲ್ಲ. ಈ ಒಂದೇ ತರ ನಿಲ್ಸ್ಕೊಂಡ್ರೆ ಇನ್ನೊಬ್ರು ಒಂದು ಜಗಳ ಮಾಡ್ತಾರೆ, ಅಲ್ಲೋ ಬೇಕಾಗ್ತೋ ಅಲ್ಲಿ ಬಿಟ್ಕೊಂಡ್ರು ಅಂತಾರೆ. ಆ ಬೇಕಾಗ್ತವೆ ಬಿಟ್ಕೊಳ್ಳೋದಕ್ಕೆ ನಮ್ಮನೆಯವರೆಲ್ಲ ನಮ್ಮನೆಯವ್ರು ಬಿಡಲ್ಲ. ಬಾಡಿಗೆ ಕೊಟ್ಟಿರೋ ಮನೆಗಳಿಗೆಲ್ಲ ಟ್ಯಾಕ್ಸ್ ಕಟ್ಟಿಸ್ಕೊಂತಾರೆ. ಪ್ರತಿ ಒಂದಕ್ಕೂ ನಾವು ತೆರಿಗೆ ಕಟ್ತೀವಿ. ನೀರಿಂದ ಹಿಡಿದು ಎಲ್ಲಕ್ಕೂ ತೆರಿಗೆ ತಂತಾನೆ. ಯಾವುದು ತೆರಿಗೆ ನಿಷಿದ್ಧ ಮಾಡಿಲ್ಲ. ಯಾಕಲ್ಲ ಲೈಟ್ ಬಿಲ್ಲು, ಕರೆಂಟ್ ಬಿಲ್ಲು ಯಾವುದಾದ್ರೂ ನಾವು ಟ್ಯಾಕ್ಸ್ ಇಷ್ಟಿನ ತನಕ ಕಟ್ತಿದ್ವಿ. ಈಗೇನೋ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ನೀರಿನ ಬಿಲ್ ಕರೆಂಟಿನ ಬಿಲ್ ತಗೊಂಡಿಲ್ಲ. ಕಟ್ಟುತ್ತಾ ಇದ್ದೀವಿ ತಾನೆ. ನೀರು ಯಾಕೆ ಬಿಡಕ್ಕೆ ಇವ್ರು ಕಷ್ಟ? ಯಾಕೆ ಬಿಡ್ತಾ ಇಲ್ಲ ಇವರು? ಯಾಕೆ ಬಿಡ್ತಾ ಇಲ್ಲ ಅಂತ? ಬಿಡಬೇಕು. ನೀರು ಇದೆಯಾ ಇಲ್ವಾ? ಸರ್, ನೀರಿಲ್ಲ ಅಂತ ಗೊತ್ತಾಗುತ್ತೆ. ಅಧಿಕಾರ ಇಲ್ಲ ಅಂದ್ರು ನೀರ್ ಸಹಾಯ ಮಾಡ್ತಾವ್ರ ಅವರು. ಅವ್ರ ಸರ್ಕಾರ ಇಲ್ಲ ಅಂದ್ರು ಮುನ್ರತ್ನ ಸಹಾಯ ಮಾಡ್ತಾವ್ನಿ. ಯಾರು ಸಹಾಯ ಮಾಡ್ತಿಲ್ಲ ಅಂತ? ಯಾರು ಬಂದಿಲ್ಲ, ಇಲ್ಲಿ ಇನ್ಯಾರು ಬಂದಿಲ್ಲ. ಇವ್ರು ನಮ್ಗೆ ಯಾರನ್ನ ಕೊಡ್ಲಿ ನೀರು ಬೇಕು. ಒಟ್ಟಲ್ಲಿ ನೀರು ಬೇಕು. ನಮಗಿದ್ರಲ್ಲಿ ಯಾವ ರಾಜಕೀಯ ಬೇಡ, ಯಾವ ಇದು ಬೇಡ, ನಮ್ಗೇನೋ ನೀರು ಬೇಕು. ಅವರು ತರಿಸ್ಲಿ, ಇವರು ತರಿಸ್ಲಿ, ನೀರು ಬೇಕು. ಸರ್, ಏನ್ ಹೇಳ್ತೀರಾ ಸರ್? ನೋಡ್ತಾ ಇದ್ದೀರಾ ಸಮಸ್ಯೆಗಳನ್ನ ಈ ರೀತಿ ಕಣ್ಣು ಮುಂದೆ ನೋಡ್ತಾ ಇದ್ದೀರಾ? ಅಲ್ವಾ ನೀರು ತರೋದು? ಸರ್, ಎಷ್ಟು ಕಡೆ ಎಷ್ಟು ಬೀದಿಗೆ ಹೊಡಿತೀರಾ? ನೀವೇ ನೀರು ಹೊಡಿತಿರೋದಲ್ವಾ? ಸರ್, ಎಲ್ಲ ಕಡೆನೂ ಬಿಡ್ತಾ ಇದ್ದೀನಿ. ಎಷ್ಟು ಗಾಡಿ ಇದೆ ಒಟ್ಟು? ಟೋಟಲ್ 4-5 ಗಾಡಿ ಇದೆ. 4-5 ಗಾಡಿ. ಎಷ್ಟು ಬೀದಿಗಳಿಗೆ ಹೊಡಿತಾ ಇದ್ದಾರೆ ಒಟ್ಟು? ಬೀದಿಗೂ ಒಂದಿನ ಈ ಬೀದಿಗೆ ಬರ್ತೀನಿ, ನೆಕ್ಸ್ಟ್ ದಿನ ಬೇರೆ ಬೀದಿಗೆ ಹೋಗ್ತೀನಿ. ಎಲ್ಲ ಬೀದಿಗಳಿಗೂ ನೀರು ಬಿಡ್ತಾ ಇದ್ದೀನಿ. ಇರೋ ನೀರಲ್ಲಿ ಎಲ್ಲರಿಗೂ ವ್ಯವಸ್ಥೆ ಮಾಡ್ಕೊಡ್ತಾ ಏನು ದುಡ್ಡುಗ ಅಥವಾ ಹೆಂಗೆ ಫ್ರೀಯಾಗಿ ಕೊಡ್ತಾರೆ? ಫ್ರೀ ಇದು ಫ್ರೀಯಾಗಿ ಕೊಡ್ತಾರೆ. MLA ಮುನ್ರತ್ನಣ್ಣವರು ಫ್ರೀಯಾಗಿ ಎಲ್ಲರಿಗೂ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀವಿ ಸರ್. ನೀವು ಹೇಳಿ, ನೀವೀಗ ನೋಡಿ ಯಾವ ಥರ ಕೊಡಪಾನ ಹಿಡ್ಕೊಂಡು ಬಂದಿರ, 2 ಕೊಡಪಾನ ಹಿಡ್ಕೊಂಡು ಬಂದಿದ್ದಾರೆ. ನಿಜಕ್ಕೂ ಕೂಡ ನಾಚಿಕೆ ಆಗಬೇಕು, ನಾಚಿಕೆ ಆಗಲೇಬೇಕು. ಯಾಕಂತಂದ್ರೆ ನೀರು, ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು, ಎಣ್ಣೆ ರೇಟ್ ಜಾಸ್ತಿ ಆಯಿತು, ಕಾರ್ಡ್ ರೇಟ್ ಜಾಸ್ತಿ ಆಯಿತು, ಇವೆಲ್ಲ ಬಿಡಿ, ನೀರಿಗೋಸ್ಕರ ಪರದಾಡುವಂಥ ಪರಿಸ್ಥಿತಿ ಬಂದಿದೆಯಲ್ಲ. ನೋಡಿ, 2 ಕ್ಯಾನ್ ಹಿಡ್ಕೊಂಡು ಯುವಕರು ಹೇಳಿ, ಮಕ್ಕಳೆಲ್ಲ ಬಿಟ್ಬಿಟ್ಟು ನೀರು ಹಿಡಿಯೋಕೆ ಈ ಬೀದಿಯಲ್ಲಿ ಬಂದು ನಿಂತ್ಕೊಂಡಿದ್ವಿ. ಕೆಲಸ ಎಲ್ಲ ಬಿಟ್ಬಿಟ್ಟು ಹಿಂಗಿದ್ರೆ ಏನು ಮಾಡೋದು ಹೇಳಿ? ಇಲ್ಲಿ ಪಕ್ಕದಲ್ಲಿ ಕೆರೆ ಹೋಗಿ ನಾನು 2 ಬಿಂದಿಗೆ ತಗೊಂಡು ಬಂದು ನೆನ್ನೆಯಿಂದ ನಾನು ಕೆಲಸ ಮಾಡ್ತೀನಿ. ಈಗ ಮನೆ ತುಂಬ ನೀರು ತುಂಬಿಸ್ಕೊತೀರಾ ಇಲ್ಲ ಬರೀ 2 ಬಿಂದಿಗೆ ಅಷ್ಟೇ? 2 ಬಿಂದಿಗೆ ಸರ್. ಮನೆ ತುಂಬ ನೀರಿದ್ರೆ ಮನೆ ತುಂಬಾ ನೀರು ಬಂದ್ರೆ ಸಾಕು, ಒಂದು 6 ಬಿನ್ಗೆ ಸಾಕು. ಈಗ ನಿಮ್ಮ ಮನೆಗೆ ಒಟ್ಟು ಎಷ್ಟು ಬಿಂದಿಗೆ ನೀರು ಬೇಕು? ನಮ್ಮನೆ ಬೇಕು ಅಲ್ಲ, ಒಂದು 20 ಬಿನ್ಗೆ ನೀರು ಬೇಕು. ಬೇಕು ಅಂದ್ರೆ 20 ಬಿಂದಿಗೆ ನೀರು ಬೇಕು. ಬೇಕು. ಎಷ್ಟು ಬಿಂದಿಗೆ ತುಂಬಿಸ್ತೀರಾ? ಎಲ್ಲಿ ಒಂದು 6 ಬಿನ್ಗೆ 5 ಬಿನ್ಗೆ ಸಿಗ್ತದೆ ದಿನಕ್ಕೆ. ಎಷ್ಟು ಟ್ರಿಪ್ ಬರ್ತಾರೆ ಒಂದು ದಿನದಲ್ಲಿ ನಿಮ್ಮ ಬೀದಿಗೆ? ಒಂದು ದಿನಕ್ಕೆ ಒಂದು ಟ್ರಿಪ್ ಬರ್ತಾರೆ. ಒಂದೇ ಟ್ರಿಪ್? ಬೇರೆ ರೋಡ್ ಇದೆಯಲ್ಲ, ಬೇರೆ ರೋಡ್ಗೂ ಹೋಗ್ಬೇಕಲ್ವಾ? ನೀವು ಮಾತಾಡಿ, ಹೇಳಿ ಅಮ್ಮ ನಿಮ್ಮ ಪರಿಸ್ಥಿತಿ. ನೀವು ಯಾವ ಬೀದಿ? ಈಗ ನಾವು ಇದೇ ಬೀದಿ ಇರೋದು. ಹೇಳಿ, ಈಗ ಈ ಪರಿಸ್ಥಿತಿ ಹೇಳಿ. ನೋಡಿ, ನೀರಿಗೋಸ್ಕರ ನೀರಿಗೋಸ್ಕರ ನಾವು ಮಕ್ಕಳು ಮರಿನೆಲ್ಲ ಪಕ್ಕದಲ್ಲಿ ಜೊತೆಗೆ ಇಟ್ಕೊಂಡು
ಇಟ್ಕೊಂಡು ನಾವು ನೀರು ತುಂಬಬೇಕು. ಯಾವ ಪರಿಸ್ಥಿತಿ ಬಂದಿದೆ ನೋಡಿ ನಮಗೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಈಗ? ಅಧಿಕಾರಿಗಳ ತಪ್ಪ ಇಲ್ಲಿ, ಜನಪ್ರತಿನಿಧಿಗಳ ತಪ್ಪ, ಏನು ಯಾರಾದ್ರೂ ನಿಮ್ಗೆ ತಪ್ಪು ಅಂತ ನಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ನಮ್ಗೆ ಯಾರು ತಪ್ಪಾಗದೋ ಯಾರ್ದಿದೋ ನಮ್ಗೆ ಅದ್ರ ಬಗ್ಗೆ ಬೇಕಾಗಿಲ್ಲ. ಜಸ್ಟ್ ನಮ್ಗೆ ನೀರು ಬೇಕು, ನಮ್ಗೆ ನೀರು ಕೊಡ್ಸಿ ಅಷ್ಟೇ. ಮಕ್ಳು ಮರಿಗೆಲ್ಲ ನಾವು ಸ್ನಾನ ಮಾಡ್ಸಕ್ಕಾಗದೇ ಇರೋ ಪರಿಸ್ಥಿತಿಲಿ ಬಂದಿದ್ದೀವಿ ನೋಡಿ. ಮಕ್ಕಳು ಮರಿಗೆ ಸ್ನಾನ ಮಾಡ್ಸಕ್ ಆಗದೆ ಇರುವಂತ ಪರಿಸ್ಥಿತಿಗೆ ಈ ಏರಿಯಾದಲ್ಲಿ ಬಂದು ನಿಂತಿರುವಂತದ್ದು. ಹೇಳಿಯಮ್ಮ. ನೀರಿಗೆ ಪರಿಸ್ಥಿತಿ ಕೆಲ್ಸಕ್ಕೆ ಹೋಗಿ ಒಂದು ಬಕೆಟ್ ಸಿಕ್ಕಿಲ್ಲ. ವಾರಕ್ಕೊಂದ್ಸತಿ ಸ್ನಾನ ಮಾಡ್ತಾ ಇದೀವಿ. ಏನ್ ಮಾಡೋಣ? ವಾರಕ್ಕೊಂದೇ ಸತಿ ಸ್ನಾನ ಮಾಡ್ತಾ ಇರೋದು. ಎಲ್ಲಿ ನೀರಿಲ್ಲ, ಏನ್ ಮಾಡೋಣ? ವಾರಕ್ಕೊಂದ್ಸತಿ ಸ್ನಾನ ಮಾಡ್ತಾ ಇದೀವಿ. ಅವ್ರು ಹಂಗ ಮಾಡ್ತಾರ? ಅಧ್ಯಕ್ಷರೆಲ್ಲ ಹಂಗ ಮಾಡ್ತಾರ? ಅವ್ರು ವಾರಕ್ಕೊಂದ್ಸಲಿ ಸ್ನಾನ ಅವ್ರು ವಾರಕ್ಕೊಂದ್ಸತಿ ಮಾಡ್ತಾರೇನೋ. ಅವ್ರು ವಾರಕ್ಕೊಂದ್ಸತಿ ಮಾಡ್ತಾ ಇರ್ಬೋದು. ಈಗ ಒಂದ್ ಹೇಳಿ, ಈಗ ಎಲ್ಲರ ಹತ್ರ ನಾನು ಕೇಳ್ಕೊಂಡ್ ಬರ್ತೀನಿ, ಯಾರ್ಯಾರು ಏನೇನೋ. ಈಗ ನಿಮ್ದೇ ಟೈಮು, 10 ನಿಮಿಷ ನಿಮ್ದೇ ಟೈಮು, ಏನ್ ಹೇಳ್ತೀರಾ ಹೇಳಿ? ಅದೇ ವಾರಕ್ಕೊಂದ್ಸತಿ ಸ್ನಾನ ಮಾಡ್ತಾ ಇದೀವಿ, ನೀರಿಲ್ಲ. ವಾರ ಪೂರ್ತಿ ಸ್ನಾನ ಮಾಡ್ತಾರೆ, ಮಾಡ್ಕೊಡಿ ಅಂತ. ಮಾಡ್ಕೊಡಿ. ಮತ್ತೆ ವಾರ ಪೂರ್ತಿ ಸ್ನಾನ ಬೇಡವಾ? ಒಂದಿನ ಬಿಟ್ಟು ಒಂದಿನ ಸ್ನಾನ ಬೇಡವಾ? ಕುಡಿಯೋ ನೀರು ಹೇಳಿ, ಕುಡಿಯಕ್ಕೆ ನೀರ್ ಬೇಡವಾ? ಮತ್ತೆ ಮಕ್ಳು ಮರಿ ಸ್ಕೂಲಿಗೆ ಕಳ್ಸೋದು, ಅವಕ್ಕೆ ಸ್ನಾನ ಬೇಡವಾ? ಎಲ್ಲರಿಗೂ ಸ್ನಾನ ಬೇಕು, ನೀರ್ ಬೇಕು ನಮ್ಗೆ. ಹೇಳಿ ಮೇಡಮ್. ನಮಗೆ ಸ್ಟ್ರೈಟ್ ಇಟ್ಟು ಸರ್, ನಮ್ಗೆ ಶಾಶ್ವತ ಪರಿಹಾರ ಬೇಕಾಗಿದೆ. ಇಲ್ಲಿ CMC ನೀರುಗಳು, ಬೋರ್ಗಳು ಎಲ್ಲೆಲ್ಲಿ ನೀರು ಬರ್ತವೆ ಅಂತ ತಿಳ್ಕೊಂಡು ದಯವಿಟ್ಟು ನಮಗೆ ವಿಧಾನಸಭಾ ಕ್ಷೇತ್ರದ ಸಚಿವ ಇವರು ಮುನಿರತ್ನಂ ಆಗಿರ್ಬೋದು, ಕುಮಾರಿ ಶ್ರೀಮತಿ ಕುಸುಮ ಅವರಾಗಿರ್ಬೋದು, ಯಾವ ರಾಜಕೀಯ ಪಕ್ಷಗಳು ನಮ್ಗೆ ಹೆಲ್ಪ್ ಮಾಡಿದ್ರೆ ಸಂತೋಷನೇ. ದಯವಿಟ್ಟು ಜನರಿಂದ ನೀವು, ನಿಮ್ಮಿಂದ ಜನ ದಯವಿಟ್ಟು ನೀರನ್ನ ನಮಗೆ ಕಲ್ಪಿಸ್ಕೊಡ್ರಿ. ಮಕ್ಕಳಿಗೆ ವಾರಕ್ಕೆ 2 ದಿವಸ ಸ್ನಾನ ಮಾಡಿಸ್ಕೊಡ್ತಿದ್ದೀವಿ. ಯೂನಿಫಾರ್ಮ್ ಅಂತೂ ಕೊಳತು ನಾರ್ತಾ ಇದ್ದಾವೆ, ಒಡಿಗೆಯಕ್ಕಾಗ್ತಾ ಇಲ್ಲ. ದಯವಿಟ್ಟು ನೀರು ಕಲ್ಪಿಸ್ಕೊಡಿ ನಮಗೆ. ನೀವೇನು ಹೇಳ್ತೀರಾ ಈಗ? ನಾ ಏನು ಹೇಳೋದು? ಕೇಳ್ಕೊಳ್ಳಿ, ನಿಮ್ದೇ ಟೈಮು, ಏನ್ ಬೇಕು ಕೇಳಿ. ಏನೋ ನಮ್ಗೆ ನೀರು ಬೇಕು. ಎಲ್ಲ ಯಾವ ವರ್ಷನೂ ನೀರ್ ಬೇಕು. ಹೌದು, ನೀರ್ ಬೇಕು. ಈಗ ಆಮೇಲೆ ಇನ್ನೊಂದು ಕೇಳ್ತೀನಿ ನಾನು, ಕಾವೇರಿ ನೀರು ಬರ್ತಾ ಇದೆಯಾ ಇಲ್ಲಿ? ಇರ್ತಿರ್ಲಿಲ್ಲ. ಕಾವೇರಿ ನೀರು ಬಂದಿದ್ರೆ ನಮ್ಗೆ ನೀರ್ಗೆ ಅಭಾವ ಇರ್ತಿಲ್ಲ. CMC ನೀರು ಇಲ್ಲ, ಕಾವೇರಿ ನೀರು ಯಾಕಿಲ್ಲ ಇಲ್ಲಿ? ನೀರು ಬರ್ತಾ ಇಲ್ಲ. ಎಲೆಕ್ಷನ್ ಇದೆ, ಪೈಪ್ ಎಲ್ಲಿ ಹೊಡೆದೋಗೈತೆ? ನೀವು ಬಾರಿ ಡೀಟೇಲ್ ತಿಳ್ಕೊಂಡಿದ್ದೀರಾ, ಸ್ವಲ್ಪ ಹೇಳಿ. ಪೈಪ್ ಎಲ್ಲಿ ಹೊಡೆದೋಗಿದೆ? ನಮ್ಗೆ ಗೊತ್ತು, ಕೇಳಿದ್ರೆ ಪೈಪ್ ಹೊಡೆದಾಗಿದೆ ಅಂತಾರೆ. ಕೇಳಿದ್ರೆ ಪೈಪ್ ಹೊಡೆದ ಸರಿ ಮಾಡಿಸ್ಲಿಲ್ಲ ಅಂತ ಹೇಳಿಲ್ವಾ ನೀವು? ಪೈಪ್ ಹೊಡೆದಾಗಿದೆ ಅಂತ ನೀವು ಕೇಳಲಿಲ್ವಾ ಅದು ಸರಿ ಮಾಡಿಸಿ ಅಂತ? ಮಾಡಿಸಿ ಬುಡಿ ಅಂದು ಪೈಪ್ ಹೊಡೆದಾಯ್ತು. ಪೈಪ್ ಸರಿ, ಕಾವೇರಿ ನೀರು ಬಂದು ಎಷ್ಟು ದಿನ ಆಯ್ತು? ಆಲೆ 1 ವಾರ ಆಯ್ತು. 2 ತಿಂಗಳ ಮೇಲೆ ಆಯ್ತು. ನಮ್ಗೆ ನೀರೇ ಬರ್ತಾ ಇಲ್ಲ. ನಾವು ಟ್ಯಾಂಕರ್ ಹೊಡಿಸ್ತಾ ಇದ್ವಿ, ಕಂಪ್ಲೇಂಟ್ ಮಾಡಿದ್ವಿ ನಾವು. ಕಾವೇರಿ ಹೋಗಿ 2,2 ಸಾವಿರ ಕೊಟ್ಟು ಟ್ಯಾಂಕರ್ ಅಲ್ಲಿ ಹೊಡ್ತಾ ಇದ್ದೀವಿ. KRS ನೀರಿಲ್ಲ, ನಾವೇನ್ ಮಾಡೋಣ? ಎಲ್ಲಿರಿಲ್ಲ? KRS ನೀರಿಲ್ಲ. ಈಗ KRS ಅಲ್ಲಿ ನೀರು ಇರಲಿಲ್ಲ, ಹೌದು. ಈಗ ಒಂದು ಪ್ರಮಾಣದಲ್ಲಿ ನೀರು ತುಂಬಿಕೊಂಡಿದೆ. ಬಟ್ ಇಲ್ಲಿ ಪೈಪ್ ಹೊಡೆದೋಗಿದೆ ಅನ್ನೋದು ಗೊತ್ತಾಗ್ತದೆ. ಸರಿಪಡಿಸುವಂತ ಕೆಲಸ ಆಗಿಲ್ಲ. ಎಲ್ಲ ಕಡೆ ಬರುತ್ತೆ, ಇಷ್ಟಾಗಲ ಮಾತ್ರ ಕಾವೇರಿ ನೀರು ಇಲ್ವಾ? ಆ ವೈನ್ಗೆ ಎಷ್ಟು ಫೋನ್ ಮಾಡಿದ್ರು ಸ್ವಿಚ್ ಆಫ್ ಮಾಡ್ಕತ್ತಾನೆ. ನೀರು ಯಾರು ಅವ್ರು ಏನ್ ಹೇಳ್ತಾರೆ? ಅವರು ನೀರು ಬಿಡೋದು ಸ್ವಿಚ್ ಆಫ್ ಮಾಡ್ಕತ್ತಾನೆ. ಕರ್ಕ ಬಂದು ತೋರಿಸಿದ್ರು ಬಿಡ್ತೀನಿ, ಈಗ 5 ನಿಮಿಷ ವಾಲ್ ತಿರ್ಗಿಸ್ತೀನಿ ಅಂತಾನೆ. ತಿರ್ಗಿಸೋದಿಲ್ಲ, ಏನಿಲ್ಲ, ನೆಟ್ಕೋತಾನೆ. ಅವರ ತಿರ್ಕೊ ಹೋಗ್ಬಿಡ್ತಾರೆ. ಬೇರೆ ಕಡೆ ಈಗ ನನಗೆ ಒಂದ್ ಹೇಳಿ, ಯಾವ್ಯಾವ ಪೈಪ್ ಲೈನ್ ಇಂದ ನಿಮಗೆ ನೀರು ಬರ್ತಾ ಇತ್ತು ಈ ಮುಂಚೆ? ಯಾರಿಗೆ ಗೊತ್ತದು ಕಂಪ್ಲೀಟ್ ಆಗಿ? ಕಾವೇರಿ ನೀರು ಒಂದೇ ಬರ್ತಾ ಇದ್ದು, ನಮ್ಗೆ CMC ನೀರು ಬರ್ತಾ ಇರ್ಲಿಲ್ಲ. ಈಗ ಕಾವೇರಿ ನೀರು ಬರ್ತಾ ಇಲ್ಲ, ನಮ್ಗೆ ಬರ್ತಾ ಇಲ್ಲ. ಇವಾಗ ವ್ಯವಸ್ಥೆ ಮಾಡ್ಕೊಡಿ ನೀರು. CMC ನೀರನ್ನಾಗ್ಲಿ ಕಾವೇರಿ ನೀರನ್ನಾಗ್ಲಿ ನೀರು ಬೇಕು ನಮ್ಗೆ ಫೋನ್ ಮಾಡಿದ ತಕ್ಷಣ ಅನ್ಮೇಗೌಡರು ಫೋನ್ ಎತ್ತುತ್ತಾರೆ. ಅವ್ರು ಒಬ್ರು ಬಿಟ್ರೆ ಯಾರು ಅಂದ್ರೆ ಅವ್ರು ಇಲ್ಲಿ ಕೌನ್ಸಿಲ್ ತರ ಓಡಾಡ್ತಾರದು ಅವರೇ ಮೇಯ್ನು. ನಮ್ಗೆ ಅವ್ರು ಬಿಟ್ರೆ ಇನ್ ಯಾರು ಫೋನ್ ಮಾಡಿ ಎತ್ತಿ ಸರಿ, ಅವ್ರು ಫೋನ್ ಎತ್ತುತ್ತಾರಲ್ವಾ? ಫೋನ್ ಎತ್ತಿ ಏನ್ ಹೇಳ್ತಾರೆ? ಮಾಡ್ಕೊಡ್ತೀವಿ ಬರ್ತಾರೆ. ಎಲ್ಲಿ ಬೋರ್ ಏನ್ ಮಾಡಿದ್ರಾ? ಬಂದು ಅವರೇ ವ್ಯವಸ್ಥೆ ಮಾಡ್ತಾರ ನೀರು. ನೀರ್ನವ್ರೆ ಪೌನೆ ತಾಳ್ರು ನೀರ್ ಬಿಡ್ತಾರಲ್ಲ, ಯಪ್ಪ ಎಲ್ಲಿ ತಿರ್ಗಿಸ್ಬೇಕು, ಏನ್ ಮಾಡ್ಬೇಕು? ಕಾಲ್ ಹಾಕಿ ಮಾಡಿಸ್ತಾರೆ. ಯಾಕೆ ನೀನ್ ಈ ರೋಡ್ ನೀರ್ ಬಿಟ್ಟಿಲ್ಲ ಅಂತ ಕೂಡ ಅವರೇ ಮಾತಾಡಿಸ್ತಾರೆ. ಅವರೇ ಮಾತಾಡ್ಸಿ ಕಾವೇರಿ ನೀರು ಬಿಡ್ತಾ ಇರೋನೆ, ನೀರು ಬಿಡ್ತಾ ಇಲ್ಲ ನಮ್ಗೆ. ಅವರೇ ಸ್ವಲ್ಪ ಹೆಲ್ಪ್ ಮಾಡೋದು. ಏನು ಎತ್ತ ಈ ಒಟ ಎಲ್ಲೂ ಏನು ಒಟ್ಟಲ್ಲಿ ಈಗ ಆಮೇಲೆ BBMP ನಿಮ್ದು BBMP ವ್ಯಾಪ್ತಿಗೆ ಬರುತ್ತೆ. ಸೊ BBMP ಅಲ್ಲಿ ಏನಾದ್ರು ನೀವು ಪ್ರಶ್ನೆ ಮಾಡುವಂತ ಕೆಲಸ ಮಾಡಿದಿರಾ? ನಾವು ಹೋಗಿ ರಿಪೋರ್ಟ್ ಕೊಟ್ಟು ಬಂದಿದ್ದೀನಿ. ನಾನು BBMP ಕೊಟ್ಟಿದ್ರಿ? ನಾ ಅಲ್ಲೇ ನೀರು ಬಿಡ್ಲಿಲ್ಲ ಅಲ್ಲ, 1 ತಿಂಗಳಾಯ್ತು. ರಿಪೋರ್ಟ್ ಕೊಟ್ಬಿಟ್ಟು ಬಂದೆ. ಎಲ್ಲರ ಹತ್ರ ಹಾಕ್ಸ್ಕೊಂಡು ಹೋಗಿ ರಿಪೋರ್ಟ್ ಕೊಟ್ಟು ಬಂದಿದ್ದೀನಿ. ಬಿಡಿಸ್ತೀನಿ ಹೋಗಮ್ಮ ಅಂದ್ರೆ ಅವರು ಅದು ಇವ್ರವರಲ್ಲ ಇನ್ಸ್ಪೆಕ್ಟ್ರು ಕಾವೇರಿ ನೀರು, ಅವ್ರ ಹತ್ರನೂ ಮಾತಾಡಿ ಅವ್ರ ನಂಬರ್ ತಗೊಂಬಂದು ಅವ್ರಿಗೂ ನಾನು ಫೋನ್ ಮಾಡಿದ್ದೀನಿ. ಸರ್ ನೀರು ಬರ್ತಾ ಇಲ್ಲ ಬರ್ರಿ ಅಂತ ರೋಡ್ ಕರೆಸಿ ಮಾತಾಡಿದ್ದೀವಿ ನಾವು, ಈ ಮನೆಯವ್ರು ಮುನ್ರತ್ನಣ್ಣರು. ಮಾತಾಡಿದ್ದೀವಿ. ನೀರು ಬರ್ತಾ ಇಲ್ಲ ಅಂತ ಹನ್ಮೇಗೌಡನ ಕರೆಸಿ, ಆ ಇನ್ಸ್ಪೆಕ್ಟರ್ನ ಕರೆಸಿ ಮನೆ ನೀರು ಬರೋದು ಸಂಪಲ್ ಬರೋದನ್ನ ತೋರಿಸಿದ್ವಿ. ನೋಡಿ ಸರ್ ಬರ್ತಾ ಇಲ್ಲ ಅಂತ. ಸರಿ ಅಂದ್ಬಿಟ್ಟು ಅಲ್ಲೊಂದು ವಾಲ್ ಹಾಕ್ಸಿದ್ರು. ಆ ವಾಲ್ ಹಾಕ್ಸಿದ್ಮೇಲೆ ತೀರಾ ಮನ ಬರ್ದಂಗೆ ಆಗೋಯ್ತು. ವಾಲ್ ಹಾಕ್ಸಿದ್ಮೇಲೆ ತೀರಾ ಮನ ಬರ್ದಂಗೆ ಆಗೋಯ್ತು. ಯಾವ ಮನೆಗೂ ಬರ್ದಂಗೆ ಆಗೋಯ್ತಾ? ಮನೆಗೂ ಬರ್ದಂಗೆ. ಅದ್ಯಾವ ತರ ವಾಲ್ ಹಾಕಿದ್ರಿ ಅವರು? ಅವ್ರು ಇನ್ಸ್ಪೆಕ್ಟರ್ ನಿಂತ್ಕೊಂಡು ಬಂದು ವಾಲ್ ಹಾಕ್ಸಿದ್ರು. ತೀರಾ ಮನೆ ಬರ್ದಂಗೆ ಆಗೋಯ್ತು. ಮುಂಚೆಗಾನೆ ಅಲ್ಲ, ನಿಮ್ಗೆ ಇದು ವಿಚಾರ ಸಣ್ಣದಾಗಿ ಕಾಣ್ಬೋದು, ಆದ್ರೆ ಕುಡಿಯೋ ನೀರಿನ ವಿಚಾರ ಇದು. ನಾವು
ನೀರು ಕುಡಿಯೋದಕ್ಕೆ ನೀರಂತೂ ಬೇಕೇ ಬೇಕು, ಪ್ರತಿಯೊಂದಕ್ಕೂ ಕೂಡ ನೀರು ಬೇಕೇ ಬೇಕು. ನೀರಿಲ್ಲ ಅಂತಂದರೆ ಬದುಕೋದಾದರೂ ಹೇಗೆ? ಅದರಲ್ಲೂ ಕೂಡ ಇಷ್ಟೊಂದು ಜನಸಂದಣಿ ಇರುವಂಥ, ಇಷ್ಟೊಂದು ಜನಸಂಖ್ಯೆ ಇರುವಂಥ ಜಾಗದಲ್ಲಿ ನೀರೇ ಇಲ್ಲ ಅಂತಂದರೆ ಯಾವ ಅರ್ಥ? ಅಂದರೆ ಅಲ್ಲಿಗೆ ಅಧಿಕಾರಿಗಳು ನೀವು ಯಾವ ರೀತಿ ನಿಮ್ಮ ಕೆಲಸವನ್ನು ಮಾಡ್ತಾ ಇದ್ದೀರಾ ನೋಡಿ. ಎಷ್ಟೋ ಜನ ಈ ಬೀದಿ ಮನೆಗಳಲ್ಲೆಲ್ಲರೂ ಕೂಡ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಬೇಕಾಗಿರುವಂಥದ್ದು ನೀರೇ ಬೇಕು. ಅಜ್ಜ ನಮಸ್ತೆ, ಹೇಳಿ ನೀರಿನ ಬಗ್ಗೆ. ಈಗ ನಿಮ್ಮ ಈ ಕಡೆ ಬೀದಿ ಜನರೆಲ್ಲ ರೊಚ್ಚಿಗೆದ್ದಿದ್ದಾರೆ, ಏನು ಹೇಳ್ತೀರಾ? ಈಗ ತಮಿಳ್ನಾಡಿಗೆ ಬಿಟ್ರಲ್ಲ, ವಾಪಸ್ ಸಾಮಾನು ಬಿಡಿ ಅಂತ ಹೇಳಿ ಅವ್ರಿಗೆ ವಾಪಸ್ ತಗೊಬಂದು ಬಿಡಕ್ಕಾಗುತ್ತಾ? ಬಿಡಬೇಕು. ಈ ಮಾಡಿರೋ ತಪ್ಪಿನಲ್ಲಿ ನಮ್ಗೆ ನೀರಿಲ್ಲದ ಯಾಕೆ ಅವರು ನೀರು ಬಿಟ್ರು? ಹಾಂ, ಆ ಥರ ಆಗಿ ಈಗ ನೀವು ಸಮಸ್ಯೆ ನೋಡ್ತಾ ಇದ್ದೀರಲ್ಲ, ಎಷ್ಟು ದಿನದ ಈ ಸಮಸ್ಯೆ ಇದೆ? ಈಗಾಗಲೇ ಸುಮಾರು 22 ತಿಂಗಳಿಂದಲೂ ಸಮಸ್ಯೆನೇ ಬಿಡಿ. ಈಗ ನೋಡಿ ಮಾತಾಡೋ ತನಕ ಕಾಯ್ತಾ ಇದ್ರು. ನಾವು ಯಾವಾಗ ಈ ಕಡೆ ಬಂದ್ವೋ ಅಲ್ಲಿ ಶುರುವಾಯಿತು ನೀರಿಗಾಗಿ ಹಾಹಾಕಾರ. ಲೈವ್ ದೃಶ್ಯಾವಳಿಗಳಲ್ಲೇ ನೀವು ಗಮನಿಸ್ತಾ ಇದ್ದೀರಾ. ಸರ್ ಬಿಡಿ, ನೀರು ಬಿಡಿ ಸರ್, ನೀರು ಬಿಡಿ. ಬಿಡಿ. ಎಸ್ ನೋಡಿ, ನೀರಿಗೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ನೀರು ಎಷ್ಟು ಅವಶ್ಯಕತೆ ಇದೆ ಅಂತಂದರೆ, ಯಾವ ರೀತಿಯಾಗಿ ಬಿಂದಿಗೆಯನ್ನು ಹಿಡಿದುಕೊಂಡು ನೀವು ಅದೇ ಪೈಪ್ ಕಲೆಕ್ಷನ್ ಇದ್ದಿದ್ರೆ ಈಗ ಯಾರೋ ಬೇರೆಯವರು ಕೂಡ ಬಂದು ಇಲ್ಲಿ ಒಂದು ಬಾಡಿಗೆ ಮನೆ ಮಾಡೋದಕ್ಕೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ನೀರಿಲ್ಲ. ನೀರಿಗೋಸ್ಕರ ಕಿತ್ತಾಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಟ್ರಲ್ಲ ಜನಪ್ರತಿನಿಧಿಗಳೇ, ಅಧಿಕಾರಿಗಳೇ. ನಿಮಗೊಂದು ಸ್ವಲ್ಪನಾದರೂ ಕಿಂಚಿತ್ತಾದರೂ ಯೋಚನೆ ಅನ್ನೋದಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಿತ್ತ? ನೋಡಿ ಈ ಪರಿಸ್ಥಿತಿ. ಈ ರೀತಿಯಾಗಿ ಬಿಂದಿಗೆಯನ್ನು ಹಿಡಿದು ಸಾಲಾಗಿ ನಿಂತು ನೀರನ್ನು ನೋಡಿ. ನಾವು ಪ್ರತಿ ಬಾರಿ ನಾವು ಜಾಸ್ತಿ ರಿಪಬ್ಲಿಕ್ ಕನ್ನಡ ಈ ಒಂದು ಸಮಸ್ಯೆಯನ್ನು ಒತ್ತಿ ಹೇಳ್ತಾ ಇದ್ದೀವಿ. ನೀರಿಲ್ಲ, ನೀರಿಲ್ಲ ಅನ್ನುವಂಥ ಪರಿಸ್ಥಿತಿ. ನೀರಿನ ಮಾಲೀಕ ಇಲ್ಲಿ ಯಾರೂ ಇಲ್ಲ. ಯಾರ್ಯಾರು ಎಲ್ಲೆಲ್ಲಿ ಹೋಗಿದ್ದಾರೋ ಗೊತ್ತಿಲ್ಲ. ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ನೋಡಿ. ಯಾವ ರೀತಿಯಾಗಿ ಬನ್ನಿ, ನಾನು ಇನ್ನೂ ಕೂಡ ಸಾಕಷ್ಟು ಜನರನ್ನ ನೋಡಿ ಮೇಡಮ್ ಈ ಒಂದು ಪರಿಸ್ಥಿತಿ. ಹೇಳಿ. ಸಂಧಿ ರೋಡು ನಮಗೆ 3,000 5,000 ಕೊಡ್ತೀನಿ ಅಂದ್ರೂ ಬರಲ್ಲ. ಮುನಿರತ್ನ ಸರ್ ಇದ್ದಾಗ, ಸರ್ ನಮ್ಮ ರೋಡ್ಗೆ ನೀರು ಬರಲ್ಲ ಅಂದರೆ ಅವ್ರು ನಮ್ಮ ರೋಡಿಗೆ ಬಂದು ನೋಡ್ರಿ, ರೋಡಿಗೆ ನೀರು ಬಿಡ್ರಿ, ಆ ರೋಡ್ಗೆ ಹಾಲು ಹಾಕಿ. ಯಾರು 3,000 ರೂಪಾಯಿ ಕೊಡ್ತೀನಿ ಅಂದ್ರೆ ಬರ್ತಾ ಇಲ್ಲ? ಟ್ಯಾಂಕರ್ನವ್ರಿಗೆ 3,000 ರೂಪಾಯಿ ಕೊಡ್ತೀನಿ. ಎಷ್ಟು ರೂಪಾಯಿ ಕೊಡ್ಬೇಕಂತ ಅವರಿಗೆ? ಪೈಪ್ ಸಾಕಾಗಲ್ಲ ನಿಮ್ಮ ರೋಡ್ ಅಂದ್ರೆ ಸಂಧಿ ರೋಡು ಟ್ಯಾಂಕರ್ ಒಳಗೆ ಬರಲ್ಲ. 100 ಅಡಿ ಉದ್ದ ಬೇಕು ಪೈಪ್ ಅಂತ ಹೇಳ್ತಾರೆ. ನಮ್ಮ ಪತ್ರ ಪೈಪ್ ಇಲ್ಲ, ನಮ್ಗೆ ಲೇಟ್ ಆಯ್ತದೆ. ನಿಮ್ಗೆ ಟ್ಯಾಂಕರ್ ನೀರು ಹಿಡ್ಬೇಕಾದ್ರೆ 2 ಅವರ್ ಆಯ್ತದೆ, ನಾವು ನೀರು ಕೊಡಲ್ಲ ಅಂತ ಅವರು ಅಂತಾರೆ. ಟ್ಯಾಂಕರ್ ಬರ್ತಾರೆ, ನಾವು ಆ ಬೀದಿಲಿ 2 ಬಿನ್ಗೆ ಈ ಬೀದಿಲಿ 2 ಬಿನ್ಗೆ ಎತ್ಕೊಬರ್ಬೇಕು. ನಾವೇನಪ್ಪ ಮಾಡೋಣ? ಕೆಲ್ಸಕ್ಕೆ ಬೇರೆ ಹೋಗ್ಬೇಕು, ಮನೆ ಕೆಲ್ಸಕ್ಕೆ ಹೋಗ್ತೀವಿ. ಈ ನೀರು ಹಾಕಿ ಕಾಯ್ಕೊಂಡು ಕೂತ್ಕೊಂಡ್ರೆ ನಾವು ಜೀವನ ಏನಪ್ಪ ಮಾಡೋಣ? ಆ ಮುನಿತ ಸಾರ್ ಆಗಿದ್ರೆ ಯಾರು ಸ್ಟ್ರೈಟಾಗಿ ಏನು ಹೇಳ್ತೀರಾ? ಸ್ಟ್ರೈಟ್ ನೀರು ಬೇಕು ಅನ್ನೋದಕ್ಕೆ ನಾವು ಈಗ ಮಾಡ್ತಾ ಇರೋದು ಸುದ್ದಿನ ಈ ಥರ ನಿಮಗೆಲ್ಲ ತೋರಿಸ್ತಾ ಇದ್ದೀವಿ, ಲೈವ್ ಕವರೇಜ್ ಮಾಡ್ತಾ ಇದ್ದೀವಿ. ನೀರು ಬೇಕು ಅಂತಂದರೆ ನೀವು ಕೇಳೋ ರೀತಿ ಇರುತ್ತಲ್ಲ, ಯಾವ ರೀತಿ ಕೇಳ್ತೀರಾ ಕೇಳಿ. ದಯವಿಟ್ಟು ನಮ್ಗೆ ನೀರನ್ನು ಸಹಕಾಯ ಯಾವ ಕಡಿಕರ ಹೆಂಗಾರ ಮಾಡಲಿ, ನಮಗೂ ಒಂದು ಸ್ವಲ್ಪ ಕಾವೇರಿ ನೀರು ಬರಬೇಕು, ಎಲ್ಲ ನೀರು ಸಹಾಯ ಮಾಡಬೇಕು. ಎಲ್ಲ ಕಡೆಗೂ ನಮಗೆ ಸೌಲಭ್ಯ ಮಾಡಿಕೊಡ್ಬೇಕು. ನಮ್ಮದು ಸಂಧಿ ರೋಡು, ಗಾಡಿಗಳು ಬರಲ್ಲ, ಏನು ಬರಲ್ಲ, ದೂರ ಜಾಸ್ತಿ, ಅಲ್ಲಿಡ್ದಿಲ್ಲಿ ಗಂಟ 100 ಅಡಿ ಪೈಪ್ ಬೇಕು. ನಾವು ತರಲ್ಲ ನೀರು ಅಂತಾರೆ. ಇವಾಗ ನಮ್ಗೆ ನೀರು ಅನುಕೂಲ ಮಾಡಿಕೊಡ್ಬೇಕು. ಪೈಪ್ಲೈನ್ ವ್ಯವಸ್ಥೆ ಚೆನ್ನಾಗಿದೆಯಾ? ಮಾಡ್ತಿದ್ದಾರೆ ವ್ಯವಸ್ಥೆ ಎಲ್ಲ ಚೆನ್ನಾಗಿ. ಡ್ಯಾಮೇಜ್ ಸಮಸ್ಯೆ ಇಲ್ಲ, ಏನು ಇಲ್ಲ, ಎಲ್ಲ ರೆಡಿ ಮಾಡಿ. ಡ್ಯಾಮೇಜ್ ನೀರು ಬಿಡೋರು ಅಷ್ಟೇ ಡ್ಯಾಮೇಜ್ ಅನ್ನೋದು. CMC ನೀರಂತೂ ಈ ರೋಡ್ಗೆ ಒಂಚೂರು ಬರಲ್ಲ ಸರ್. ಆದ್ರೂ ಕಾವೇರಿ ನೀರು ಪೈಪ್ ಚೆನ್ನಾಗಿದೆ. ಅವ್ರು 1 ವಾರ 2 ತಿಂಗಳಾದ್ರೂ ನೀರು ಸರಿಯಾಗಿ ಬರ್ತಾ ಇಲ್ಲ. ಬರುತ್ತೆ, ಒಂದು ½ ಅನ್ ಅವರ್ ಬಿಡೋದು ಹೆಚ್ಚು ನೀರು ಮಾತ್ರ. ಅದು ನಾವು ನೀರಿಲ್ಲ ಅಂತ ಈ ಸರಿಗೆ ಹೇಳ್ಬೇಕು, ಮಾಡಬೇಕು. 4 ಬಿನ್ಗೆಲ್ಲಿ ಏನು ಮಾಡೋಣ? ಈ ಸರ್ಕಾರ ಬಂದ್ಬಿಟ್ಟು ಹಿಂಗೆ ಮಾಡ್ತಲ್ಲ, ಆಗ ಆ ಸರ್ಕಾರ ಮುಂದುವರ್ತಾನ ಎಷ್ಟು ಅನುಕೂಲ ಮಾಡಿಕೊಟ್ಟಿತ್ತು ನಮಗೆ. ಈ ಸರ್ಕಾರ ಬಂದು ಏನೂ ಇಲ್ಲ ನಮಗೆ. ಬರೀ 4 ಬಿನ್ಗೆ ನೀರು ತಗೊಂಡೋಗಿ ಏನು ಮಾಡೋಣ ಹೇಳಿ? ಇರಿವೆ ಸರ್ ಬನ್ನಿ. ಅಲ್ಲ ಸರ್ ಬನ್ನಿ. ಅಲ್ಲ ಸರ್, ನೀವು ಹಿಂಗೆ ನಾಚ್ಕೊಂಡ್ರೆ ಹೆಂಗೆ? ಬರಬೇಕು, ಮಾತಾಡಬೇಕು. ಸರ್ ಹೇಳಿ ಸರ್, ಈ ಪರಿಸ್ಥಿತಿ, ನೀರಿನ ಪರಿಸ್ಥಿತಿ ಏನು ಹೇಳ್ತೀರಾ? ನೋಡ್ತಾ ಇದ್ದೀರಲ್ಲ ನೋಡಿ, ಹೆಂಗಸರು ಈ ರೇಂಜಿಗೆ ಮಾತಾಡ್ತಿದ್ದಾರೆ. ನಮಗೆ ಆ ಕಷ್ಟ ಗೊತ್ತಾಗಲ್ಲ, ಗಂಡು ಮಕ್ಕಳಿಗೆ ಆ ಕಷ್ಟ ಗೊತ್ತಾಗಲ್ಲ. ಹೇಳ್ಬೇಕು ನೀವು, ಆ ಹೆಣ್ಮಕ್ಳಿಗೆ ಕಷ್ಟ ಇರೋದು. ಏನು ಹೇಳ್ತೀರಾ? ನೀವು ಮಾತಾಡಬೇಕು. ಈಗ ನಾವು ನೀರು ತಂದು ಇಟ್ಬಿಡ್ತೀವಿ, ನೀವು ಉಯ್ಕೊಂಡು ಹೋಗೋದಲ್ಲ. ನೀವು ಮಾತಾಡಿ ಸರ್. ನೀರದ ಎಲ್ಲ ಕಡೆ ಅಭಾವ ಇರೋದು, ಏನು ಮಾಡೋಕ್ಕಾಗುತ್ತೆ? ಇಲ್ಲಿ ಎಲ್ಲ ಕಡೆನೂ ಅದೇ ಸಮಸ್ಯೆ. ಇಲ್ಲಿ ಯಾರು ಇದ್ದಿದ್ದಾರೆ, ಅವರೊಬ್ಬರು ನಮ್ಮ ಮುಂದತ್ತಣ ಬಿಟ್ಟರೆ ಇಲ್ಲಿ ನೀರಿನ ವ್ಯವಸ್ಥೆ ಮಾಡೋದಿನ್ನ ಅದಕ್ಕೆ ಅವ್ರು ಯಾಕೆ ಮಾಡ್ತಾ ಇಲ್ಲ ಅಂತ ಸರ್ಕಾರಕ್ಕೆ ನೀವು ಮನವಿ. ನೀವು ಜೆಂಟ್ಸು ಈಗ ಸಮಸ್ಯೆ ಎಲ್ಲ ನೋಡ್ತಿದ್ರಲ್ವಾ? ಇದೆ ಅಂದಮೇಲೆ ಅವ್ರು ಮಾಡ್ಬೇಕಲ್ವ ಎಲ್ಲನೂ. ಈಗ ಇವ್ರು ನೀವು ಧೈರ್ಯವಾಗಿ ಪ್ರಶ್ನಿಸ್ಬೇಕಲ್ವಾ? ನೀವು ಇಲ್ಲಿ ಮಾತಾಡೋಕ್ಕೆ ಹೆದರ್ತಾ ಇದ್ದೀರಾ?
ಪ್ರಶ್ನೆ ಮಾಡೋದಲ್ಲ ಸರ್, ಪ್ರಶ್ನೆ ಮಾಡ್ಬೋದು, ಸಿಕ್ಕಿದ್ರಲ್ಲ ಪ್ರಶ್ನೆ ಮಾಡಿ, ನಮ್ಮ ಕೈಲೇ ಕೈಗೆ ಸಿಗಲ್ಲ ಅಂತ. ಕೈಗೆ ಸಿಗಲ್ಲ ಯಾರು. ಓಕೆ ಕಾವೇರಿ ನೀರು ನೆಚ್ಕೊಂಡು ನಾವು ಲೋನ್ ಹಾಕ್ಸಿ ಮನೆ ಹಿಡ್ದಿದ್ದೀವಿ ಸರ್. ಈಗ ನೋಡಿರಿ 1,500 2,000 ರೂಪಾಯಿ ನೀರ ಹೊಡಿಸ್ತಾ ಇದೀವಿ. ದೇವರಾಣೆಗಳು ನೀರು ಇಲ್ದಲೆ ಮೋಡ್ ಆಗ್ಬಿಟ್ಟೈತೆ, ನೀರು ಕಟ್ಟಲೇಬೇಕು. ಕಣ್ಣೀರು ಬಂದವೆ ಸರ್. 1,500 ಕೇಳಿದ್ರು ಎಲ್ಲರೂ. 1,500 2,000 ಟ್ಯಾಂಕರ್ಗೆ ಎಷ್ಟು ತಗೋತಾರೆ? ಒಂದು ಟ್ಯಾಂಕರ್ಗೆ 1,500 2,000 ತಾಂತ ಇದ್ದಾರೆ. ಎಷ್ಟು? ಟ್ಯಾಂಕರ್ 2,000 ಕೊಡ್ತೀನಿ ಅಂದ್ರು ಬರ್ತಾ ಇಲ್ಲ ಈಗ ನೀರಿಗೆ. ಅಷ್ಟೊಂದು ನೋಡಿ, ಇನ್ನೊಂದು ಬಹಳ ಪ್ರಮುಖವಾಗಿ ಹೇಳಿ. 3,000 ರೂಪಾಯಿ ಕೊಟ್ಟರು ನಮ್ಮ ಸಂದಿಗೆ ನೀರು ಬರಲ್ಲ. 100 ಅಡಿ ಪೈಪ್ ಬೇಕು, ಬರಲ್ಲ ಅಂತಾರೆ. ಒಂದು ಸ್ವಲ್ಪ ಗಲ್ಲಿ ರೋಡ್ 5 ಅಡಿ ರೋಡು ತಗೊಳಕ್ ಹೋಗಲ್ಲ, ರಿಸ್ಕ್ ತಗೊಳಲ್ಲ. ನಿಮ್ಮ ಒಂದ್ ಮನೆಗೆ ಬಿಡಕ್ ಬಂದ್ರೆ ನಾವು 3 ಮನೆಗೆ ಬಿಡ್ತೀವಿ. ಅದೇ ದುಡ್ಡು ಅಲ್ಲೇ ಬರುತ್ತೆ, ನಮ್ಗೆ ಬೇಡ ಇದು ರಿಸ್ಕ್. ನೋಡಿದ್ರಾ ಮಾಫಿಯಾ? ಮಾತಾಡಿ ಈಗ ಬರ್ತದ ಮಾತು. ಲಾಸ್ಟ್ ವೀಕಲ್ಲಿ 600-700 ರೂಪಾಯಿ ಒಂದು ಟ್ಯಾಂಕರ್ ಬರ್ತಾ ಇದ್ರು. ಈಗ ಏನಾಗಿದೆ ಅಂದರೆ ಅವರವರೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಬಿಟ್ಟವ್ರೆ. ನಾನು ಅಷ್ಟಕ್ಕೆ ಹೋಗ್ಬೋದು, ಇಷ್ಟಕ್ಕೆ ಹೋಗ್ಬೋದು. ನೀರು ಒಬ್ಬರು 1,500 ಕೇಳ್ತಾರೆ, ಒಬ್ಬರು 1,200 ಕೇಳ್ತಾರೆ. ಬೈಪೈಟಿ ನಡೀತದೆ ನೀರು ಟ್ಯಾಂಕರ್ಗಳಿಗೆ. ಅಷ್ಟೊಂದು ಇಲ್ಲಿ ಅಭಾವ ಜಾಸ್ತಿ ಆಗಿದೆ ಇಲ್ಲಿ. ಓಕೆ ಎಸ್, ನೋಡಿ ಬಹಳ ಪ್ರಮುಖವಾಗಿ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಈ ಕ್ಷಣದಲ್ಲಿ ಈ ಒಂದು ನೀರಿನ ಹಾಹಾಕಾರವನ್ನು ಇಟ್ಕೊಂಡು ಟ್ಯಾಂಕರ್ಗಳು ವಾಟರ್ ಮಾಫಿಯಾವನ್ನು ಶುರು ಮಾಡಿಕೊಂಡಿದ್ದಾರೆ. ಟ್ಯಾಂಕರ್ಗೆ 3,000 to 6,000 ರೂಪಾಯಿಗೆ ಮಾರ್ತಿದ್ದಾರೆ. ಇಲ್ಲಿ ಕುಡಿಯುವ ನೀರಿಗೂ ಕೂಡ, ಮಕ್ಕಳನ್ನ ಸ್ನಾನ ಮಾಡಿಸೋದಕ್ಕೆ, ಎಲ್ಲ ಗೃಹ ಬಳಕೆಗೆ, ಕುಡಿಯೋದಕ್ಕೆ, ಎಲ್ಲದಕ್ಕೂ ಕೂಡ ನೀರಿನ ತೊಂದರೆ ಆಗ್ತಾ ಇದೆ. ನೀರಿಗೋಸ್ಕರ ನಾವು ಕೂಡ ಬೀದಿಗಿಳಿದು ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಮಾಡ್ತಾ ಇದ್ದೇವೆ. ಎಲ್ರಿಗೂ ಕೂಡ ನೀರು ಸಿಗಬೇಕು, ಎಲ್ಲರ ಸಮಸ್ಯೆಯನ್ನು ಬಗೆಹರಿಸಬೇಕು, ಸರ್ಕಾರ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಈ ಮುಖಾಂತರ ನಾವು ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೇವೆ. ಜೊತೆಗೆ ಬಿಡೋದಿಲ್ಲ, ಎಲ್ಲ ಬೀದಿಗೂ ಹೋಗ್ತೀವಿ. ಎಲ್ಲೆಲ್ಲಿ ಸಮಸ್ಯೆ ಇದೆ, ಯಾವ್ಯಾವ ಸಮಸ್ಯೆ ಇದೆ, ಎಲ್ಲದರ ಕುರಿತಾಗಿ ನಾವು ವರದಿಯನ್ನು ಮಾಡ್ತಾ ಹೋಗ್ತೀವಿ. ನೀವು ಎಲ್ಲದಕ್ಕೂ ಪರಿಹಾರ ಕೊಡೋವರೆಗೂ ಕೂಡ ನಾವು ಬಿಡೋದಿಲ್ಲ. ಯಾವಾಗಲೂ ಕೂಡ ನಿರಂತರವಾಗಿ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.